ನಮಸ್ಕಾರ ರೀಪ್ಪ ಎಲ್ಲರಿಗೂ. ಇವತ್ತು ನಮ್ಮ ಅಡುಗೆ ಮನೆಯಾಗ ಮಸ್ತ್ ಮೆತ್ತಗಿನ ನೀರು ದೋಸೆ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿರೋ ಚಲೋ ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ ಬರ್ರಿ. ಮೊದಲಿಗೆ ನೋಡ್ರಿ, ಒಂದೆರಡು ಗ್ಲಾಸ್ ಅಕ್ಕಿನ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿನ ಒಂದೆರಡು ಸಲ ಚಲೋ ತಂಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಕಡೆ ಜಾರಿಗೆ ರುಬ್ಬುವಾಗ ಅದ್ರ ಜೊತೆಗೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಹಾಕಿ ರುಬ್ಬಿದ್ರ ದೋಸೆ ಮಸ್ತ್ ರುಚಿ ಕೊಡ್ತಾವ್ರಿ. ಈಗ ಈ ಹಿಟ್ಟನ್ನ ಒಂದು ಬೌಲ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಬಿಡೋಣ. ಈ ದೋಸೆ ಮಾಡ್ಕೊಳಕ ಹಿಟ್ಟು ಭಾಳ ತೆಳುವಾಗಿರ್ಬೇಕು ನೋಡ್ರಿ. ಅಂದ್ರ ದೋಸೆ ಹಿಟ್ಟು ಭಾಳ ನೀರಾಗ್ಬೇಕು, ಅಂದ್ರ ಈ ದೋಸೆ ಮಸ್ತ್ ಬರ್ತಾವ್ರಿ. ಈಗ ಚಟ್ನಿ ಮಾಡೋಣ ಬರ್ರಿ. ಒಂದು ಬೌಲ್ನಾಗ ಹುರಿದಿದ್ದ ಶೇಂಗಾ, ಹಸಿ ಕೊಬ್ಬರಿ, ಒಂದೆರಡು ಚಮಚ ಪುಟಾಣಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚ್ ಆಗುವಷ್ಟು ಹಸಿ ಶುಂಠಿ ಹಾಕ್ಕೊಂಡಿನಿ. ಇದಕ್ಕೆ ಈಗ ಒಂದು 5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚೂರು ಸಕ್ಕರೆ ಹಾಕಿನಿ. ಕೊನೆಗೆ 1 ಇಂಚ್ ಆಗುವಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕೊಂಡಿನಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಮಸ್ತ್ ನುಣ್ಣಗೆ ರುಬ್ಕೊಂಡು ಬರಬೇಕು. ರುಬ್ಬಿದ ಚಟ್ನಿನ ಒಂದು ಬೌಲ್ನಾಗ ಹಾಕ್ರಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಚಲೋ ಒಗ್ಗರಣೆ ಕೊಟ್ರ ನಮ್ಮ ನೀರ್ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ. ನಿಮ್ಗೆ ಬೇಕಂದ್ರೆ ಇನ್ನಷ್ಟು ನೀರು ಸೇರಿಸ್ಕೋಬಹುದು. ಈಗ ಹಂಚ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಕಪ್ನಾಗ ಹಿಟ್ಟು ತಗೊಂಡು ಹಂಚಿನ ಮೇಲೆ ಹರಡಬೇಕು. 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಸಾಕು. ದೋಸೆ ಮಸ್ತ್ ಬೆಳ್ತಾವ ನೋಡ್ರಿ. ಈಗ ಎರಡೂ ಕಡೆ ಚಲೋ ತಂಗಿ ಬೆಂದ್ಮೇಲೆ ನಮ್ಮ ಬಿಸಿ ಬಿಸಿ ದೋಸೆ ಚಟ್ನಿ ಜೊತೆ ತಿನ್ನಾಕ ರೆಡಿ ಆಯ್ತು. ನೀವು ಮನ್ಯಾಗ ಒಂದ್ಸಲ ಟ್ರೈ ಮಾಡ್ರಿ. ಹೆಂಗೆ ಬಂದಿತ್ತಂತ ನಮ್ಗೆ ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ನಿಮ್ಮ ಮಂದಿಗೂ ವಿಡಿಯೋನ ಶೇರ್ ಮಾಡ್ರಿ. ಇನ್ನೊಂದಿಷ್ಟು ಮಸ್ತ್ ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಧನ್ಯವಾದಗಳು.